ಕೆಲವೊಂದು ಕ್ಷೇತ್ರಗಳಿಗೆ ಟಿಕೆಟ್ ಇನ್ನೂ ಘೋಷಣೆ ಆಗಬೇಕು. ಆದರೆ ಕಾಂಗ್ರೆಸ್ಸಲ್ಲಿ ಈಗಾಗಲೇ ಒಂದಷ್ಟು ಅಸಮಾಧಾನ ಭುಗಿಲೆದ್ದಿದೆ. ಇವರಿಗೆ ಟಿಕೆಟ್ ಕೊಡಿ, ಇವರಿಗೆ ಟಿಕೆಟ್ ಕೊಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಶುರುವಾಗಿದೆ. ಬಾಗಲಕೋಟೆನಲ್ಲಿ ಇಂಥವ್ರಿಗೆ ಟಿಕೆಟ್ ಕೊಡಬೇಕು, ಕೊಡಬಾರದು ಅಂತ ವೀಣಾ ಕಾಶಪ್ಪರವರಿಗೆ ಟಿಕೆಟ್ ಕೊಡಬೇಕು ಅಂತ ಕೆಲವರು ಆಗ್ರಹಿಸ್ತಾ ಇದ್ದಾರೆ. ಇನ್ನು ಕೆಲವರು ಯಾವುದೇ ಕಾರಣಕ್ಕೂ ಮಂತ್ರಿಯ ಮಗಳಿಗೆ ಟಿಕೆಟ್ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಕಾಶಪ್ಪರವರ ಬೆಂಬಲಿಗರು. ಕಚೇರಿ ಒಳಗಡೆಗೆ ಬಿಡದೇನೆ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಬಾಗಲಕೋಟೆಯ ನವನಗರದಲ್ಲಿರುವಂತಹ ಕಾಂಗ್ರೆಸ್ ಕಚೇರಿ. ಪೊಲೀಸರ ಜೊತೆಗೇನೆ ವೀಣಾ ಬೆಂಬಲಿಗರು ವಾಗ್ವಾದ ಮಾಡ್ತಾ ಇದ್ದಾರೆ. ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾವುದೇ ಕಾರಣಕ್ಕೂ ಹೊರ ಜಿಲ್ಲೆಯವರಿಗೆ ಕೊಡಬಾರದು, ಸ್ಥಳೀಯರಿಗೆ ಮಾತ್ರ ಆದ್ಯತೆ ಕೊಡಬೇಕು. ಹೀಗಾಗಿ ಯಾವುದೇ ಕಾರಣಕ್ಕೂ ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತಾ ಪಾಟೀಲ್ ಅವರಿಗೆ ಟಿಕೆಟ್ ಕೊಡಬಾರದು. ಗೋ ಬ್ಯಾಕ್ ಸಂಯುಕ್ತಾ ಪಾಟೀಲ್, ಈ ರೀತಿ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಕಚೇರಿಗೆ ತಾವೇ ನುಗ್ಲಿಕ್ಕೆ ಪ್ರಯತ್ನ ಪಟ್ಟರು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ತಡೆದ್ರು. ಬರೀ ನಮ್ಮ ಪ್ರತಿನಿಧಿ ರವಿ ಮೂಕಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಏನಿದು ಗಲಾಟೆ? ಬಹುಶಃ ನನಗೆ ಅನಿಸ್ತಾ ಇದೆ ಯಾರನ್ನೂ ಸೋಲಿಸುವಂತ ಅಗತ್ಯ ಇಲ್ಲ. ಬಹುಶಃ ಈ ರೀತಿ ಕಚ್ಚಾಡ್ಕೊಂಡ್ರೆ ಅವ್ರಿಗೆ ಅವರೇ ಸೋಲುವಂಥದ್ದು ಖಚಿತ ಅಂತ. ಒಂದ್ ಕಡೆಗೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದಕ್ಕೆ ತಲೆಬಾಗುವಂತ ಮನೋಭಾವನೆ ಇರಬೇಕು, ಅಥವಾ ತಾವೇನು ಅನ್ನೋದನ್ನ ಸಾಬೀತು ಮಾಡಿಕೊಳ್ಳುವಂತ ಮನೋಭಾವನೆ ಇರಬೇಕು. ಆದರೆ ಒಂದ್ ಕಡೆಗೆ ವೀಣಾ ಕಾಶಪ್ಪನವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಸಂಯುಕ್ತಾ ಪಾಟೀಲ್ ಸ್ಪರ್ಧೆ ಮಾಡುವಂಥದ್ದು ಬಹುತೇಕ ಖಚಿತ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ನಡೀತಾ ಇದೆ? ಯಾವ ರೀತಿ ತಿಕ್ಕಾಟ ಇದೆ ಇಲ್ಲಿ? ರಂಗನಾಥ್, ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಇತ್ತೀಚಿನ ಅಂದ್ರೆ ಕೆಲವೊಂದಿಷ್ಟು ಒಂದು 4-5 ದಿನಗಳಿಂದ ಸಂಯುಕ್ತಾ ಪಾಟೀಲ್ ಹೆಸರು ಬಹುತೇಕವಾಗಿ ಹೆಚ್ಚಿನ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಅದಕ್ಕಿಂತ ಹಿಂದೆ ಬಹುತೇಕ ಹೆಚ್ಚಿನ ಒಂದು ಟಿಕೆಟ್ ಫೈಟ್ ನ ಒಂದು ರೇಸ್ ನಲ್ಲಿ ವೀಣಾ ಕಾಶಪ್ಪನವರದ್ದೇ ಹೆಸರು ಮುಂಚೂಣಿಯಲ್ಲಿ ಇತ್ತು. ಆದ್ರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಸಂಯುಕ್ತಾ ಪಾಟೀಲ್ ಹೆಸರು ಕೇಳಿ ಬರೋದು ಅಂದ್ರೆ ಬಹುತೇಕವಾಗಿ ಸಂಯುಕ್ತಾ ಪಾಟೀಲ್ ಅವರಿಗೆ ಅಂದ್ರೆ ಸಚಿವ ಶಿವಾನಂದ ಪಾಟೀಲ್ ಅವರ ಮಗಳು ಸಂಯುಕ್ತಾ ಪಾಟೀಲ್ ಅವರಿಗೇನೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುವಂತದ್ದು ಬಹುತೇಕ ಈಗಾಗಲೇ ಖಚಿತವಾಗಿರೋದ್ರಿಂದ ಅದನ್ನ ಅರಿತಂತಹ ವೀಣಾ ಕಾಶಪ್ಪನವರ ಅಭಿಮಾನಿಗಳು, ಬೆಂಬಲಿಗರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಸಂಯುಕ್ತಾ ಪಾಟೀಲ್ ಅವರಿಗೆ ಕೊಡಬಾರದು ಮತ್ತು ಪರ ಜಿಲ್ಲೆಯವರಿಗೆ ಕೊಡಲೇಬಾರದು. ಆದ್ದರಿಂದ ನಮ್ಮ ವೀಣಾ ಕಾಶಪ್ಪನವರು ಸೋತರು ಕೂಡ, ಕಳೆದ ಬಾರಿ ಸೋತರು ಕೂಡ ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿದ್ದಂತವರು ಮತ್ತು ಬಾಗಲಕೋಟೆ ಏನು ಸ್ಥಳೀಯವಾಗಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಬೇಡಿ ಅಂತ ಏನು ವಿರೋಧ ಮಾಡದಂತಹ ಸ್ಥಳೀಯ ಕಾಂಗ್ರೆಸ್ ನಾಯಕರು ಇದ್ದಾರೆ. ಅವರ ಚುನಾವಣೆಯಲ್ಲೂ ಕೂಡ ಅಂದ್ರೆ ಅವರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಓಡಾಡಿ ಪ್ರಚಾರ ಮಾಡಿದಂತವರು ಇಷ್ಟೆಲ್ಲ ಮಾಡಿದ್ರು ಕೂಡ ಅವರಿಗೆ ಟಿಕೆಟ್ ತಪ್ಪಿಸಿ ಸಂಯುಕ್ತಾ ಪಾಟೀಲ್ ಅವರಿಗೆ ಟಿಕೆಟ್ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ನಿಟ್ಟಿನಲ್ಲಿ ಗೋ ಬ್ಯಾಕ್ ಸಂಯುಕ್ತಾ ಪಾಟೀಲ್ ಅಂತ ಹೇಳ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ರು. ಇದನ್ನ ಅರಿತಂತಹ ಬಾಗಲಕೋಟೆ ಪೊಲೀಸರು ಈಗಾಗಲೇ ಸ್ಥಳದಲ್ಲಿ ಕಟ್ಟುನಿಟ್ಟಿನ ಬಿಗಿ ಭದ್ರತೆಯನ್ನ ಕಲ್ಪಿಸಿದ್ದಾರೆ. ಸುಮಾರು ಒಂದು 3 DR ವಾಹನಗಳು ತಂದಿದ್ದಾರೆ ಮತ್ತು ಸುಮಾರು ಒಂದು 50ಕ್ಕೂ ಹೆಚ್ಚು ಪೊಲೀಸರು ಬಂದು ಸ್ಥಳದಲ್ಲಿ ಬೀಡು ಬಿಟ್ಟಿರುವಂತದ್ದು. ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಬಾಗಲಕೋಟೆ ಆಗಿರ್ಬೋದು ಮತ್ತು ಇಳಕಲ್ ಹುನಗುಂದ ಭಾಗದಲ್ಲಿ ಅಂತ ಬಂದಂತಹ
ಮಹಿಳೆಯರಾಗಿರ್ಬೋದು ಮತ್ತು ಪುರುಷರು ಯುವಕರು ಏನು ವೀಣಾ ಕಾಶ್ಯಪ್ನವರ ಅಭಿಮಾನಿಗಳು ಮುತ್ತಿಗೆ ಹಾಕಲು ಒಂದು ಒಳನುಗ್ಗುವಂತ ಪ್ರಯತ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿದಂತ ಪೊಲೀಸ್ ಅವರನ್ನ ತಡೆಯುವಂತ ಕೆಲಸವನ್ನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರ ವಿರುದ್ಧವೂ ಕೂಡ ವಾಗ್ವಾದ ಶುರುವಾಗುತ್ತೆ, ಮಾತಿನ ಚಕಮಕಿ ಆಗುತ್ತೆ ಮತ್ತು ಸ್ಥಳದಲ್ಲಿ ಟೈರ್ ದಹಿಸಿ ಪ್ರತಿಭಟನೆ ಮಾಡ್ತಾರೆ ಮತ್ತು ತಳ್ಳಾಟ ನೂಕಾಟ ಕೂಡ ನಡೆದಿರುವಂತದ್ದು. ಅದನ್ನ ಪೊಲೀಸರು ತಡೆಯುವಲ್ಲಿ ಹರಸಾಹಸ ಪಡುವಂತಾಗಿದೆ. ಈಗಲೂ ಕೂಡ ಪ್ರತಿಭಟನೆ ಮುಂದುವರಿತಾ ಇದೆ. ಒಟ್ಟಿನಲ್ಲಿ ನಮಗೆ ಸಂಯುಕ್ತ ಪಾಟೀಲ್ ಟಿಕೆಟ್ ಕೊಡಬಾರ್ದು, ವೀಣಾಗೆ ಕೊಡಬೇಕು. ಒಂದ್ ವೇಳೆ ಟಿಕೆಟ್ ಸಂಯುಕ್ತ ಪಾಟೀಲ್ ಕೊಟ್ಟಿದ್ದೆ ಆದ್ರೆ ನಾವು ಯಾರಿಗೂ ಕೂಡ ಕಾಂಗ್ರೆಸ್ ಓಟ್ ಹಾಕೋಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಯಾರು ಯಾರನ್ನ ತಡಿಬೇಕು, ಕಚೇರಿ ಒಳಗಡೆ ಹೋಗಲಿಕ್ಕೆ ಪೊಲೀಸರು ತಡೆಗಾವಲು ಹಾಕಬೇಕು ಅಂತ ಏನು ಅರ್ಥ ಅಂದರೆ ಎಲ್ಲಿ ಅಧ್ವಾನ ಆಗ್ಬಿಡುತ್ತೋ ಅನ್ನುವಂಥ ಭಯ ಭೀತಿ ಪೊಲೀಸರನ್ನು ಕೂಡ ಕಾಡ್ತಾ ಇದೆ. ಹೀಗಾಗಿ ಆ ಪ್ರತಿಭಟನೆಗಳನ್ನು ನೋಡ್ತಾ ಇದ್ದೀವಿ. ಈಗಾಗಲೇ ಗೋ ಬ್ಯಾಕ್ ಚಳವಳಿಗಳು ಅದು ಶೋಭಾ ಕರಂದ್ಲಾಜೆ ಅವರಿಂದ ಶುರುವಾಯಿತು. ಶೋಭಾ ಬರಬಾರ್ದು ಅಂತ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಅದು ಹಬ್ಬಿದೆ ಇವಾಗ.